ಹಲೋ ಹಾಯ್ ನಮಸ್ತೆ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಆರಾಮಿದ್ದೀವಿ ರೀ, ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಬೆಣ್ಣೆ ಮುರುಕು ಅಂತ. ತುಂಬ ಹಗುರಾಗಿ ಫಳ್ಳಗಾಗ್ತವೆ, ಒಳಗಡೆ ಅಂತೂ ಅಷ್ಟು ಸ್ಮೂತಾಗಿರ್ತವೆ. ಅದಕ್ಕೇನು ಬೇಕು ಅಂತ ನೋಡೋಣ. ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಮಿಲ್ಲಿಗೆ ಹಾಕ್ಸೋಕ್ಕೆ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಹಾಕ್ಕೊಂಡಿದ್ದೆ. ಈಗ ನಿಮಗೆ ಹೇಳೋದು ಎಷ್ಟಪ್ಪ ಅಂದರೆ, ಈಗ 1 ಲೋಟ ಅಕ್ಕಿದು ನೀವು ಮಾಡ್ತಿದ್ದೀರಿ ಅಂದರೆ ಅರ್ಧ ಲೋಟ ಪುಟಾಣಿ ಅಂದರೆ ಹುರ್ಗಡ್ಲಿ ತಗೋಬೇಕು. ಅದಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನೀವು ಯಾವುದರ ಮೆಣಸಿನ್ಕಾಯಿ ಹಾಕ್ಕೋರಿ. ನಾನು ಗುಂಟೂರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಣ್ಣೆ ಜಾಸ್ತಿ ಬೇಕು ನೋಡಿ. ಒಂದಿಷ್ಟು ಈಗ 1 ಲೋಟಕ್ಕೆ ಎಷ್ಟು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು 2 ಲೋಟ ತೊಗೊಂಡಿದ್ನಲ್ವ, ಅದಕ್ಕೆ ಇದೊಂದು 50 ಗ್ರಾಮ್ ಆಗುತ್ತಾ ಏನಪ್ಪ, ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಈಗ ಹಿಟ್ಟು ಹಾಕ್ಕೊತೇನೆ. ಎಷ್ಟು ಅಂದರೆ ಒಂದು 2 ಲೋಟ ಹಾಕ್ಕೊತೇನೆ ಅಂತ ಇಟ್ಕೊಳ್ಳಿ. 2 ಲೋಟಗೆ ಒಂದು 30 ಗ್ರಾಮ್ 40 ಗ್ರಾಮ್ ಅನ್ಕೋರಿ, ಗ್ರಾಮ್ ಲೆಕ್ಕದಲ್ಲಿ ಅಷ್ಟು ಹಾಕ್ಕೋಬೇಕು. ನಾನು ಜಾಸ್ತಿ ಮಾಡ್ತಿದ್ದೇನಲ್ವ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೇನೆ. 3 ಲೋಟ ಹಿಟ್ಟು ಹಾಕ್ಕೊಂಬಿಟ್ಟು ಒಂದು 100 ಗ್ರಾಮ್ನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಪಳ್ಳು ಬರ್ತವೆ ಅಂತ. ಅದಕ್ಕೆ ಎಳ್ಳು, ಉಪ್ಪು, ಓಂಕಾಳು, ಜೀರಿಗೆ, ಆಮೇಲೆ ಇಂಗು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲನೂ ಕಲಿಸ್ಕೊತೇನೆ. ಈಗ ಅದನ್ನೆಲ್ಲನೂ ನೀಟಾಗಿ ಕಲಿಸ್ಕೊಂಬಿಟ್ಟು ಅದು ಏಕಾಗಬೇಕಲ್ವಾ, ಎಲ್ಲ ಕಡೆ ಏಕಾದರೆ ಚೆನ್ನಾಗಿ ಅನಿಸುತ್ತೆ. ತುಂಬ ಗಟ್ಟಿಯಾಗೂ ನಾದ್ಕೋಬಾರ್ದು, ತುಂಬ ಮೆತ್ತಗೂ ನಾದ್ಕೋಬಾರ್ದು. ಅತಿ ತಳ್ಳಗಾದರೆ ಎಣ್ಣೆ ಹಿಡಿತೈತೆ. ಹಿಂಗೆ ನೋಡಿರಿ, ಮುಷ್ಟಿ ಮಾಡಿ ನೋಡಬೇಕು. ಬೆಣ್ಣೆ ಇನ್ನೂ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಲ್ವ, ಅಷ್ಟೊಂದು ಇದು ಆಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು, ತೀರ ಮಿದು ಮಾಡಬೇಡ್ರಿ, ತೀರ ಗಟ್ಟಿನೂ ಮಾಡಬೇಡ್ರಿ. ಈ ಥರ ನಾನು ನಾದ್ಕೊಂಡಿದ್ದೇನೆ. ಈ ಮೊಮ್ಮಕ್ಕಳು ಬಂದ್ಬಿಟ್ಟು ಸ್ಕೂಲಿಂದ ಬಂದು ಕೇಳ್ತಾವಲ್ವ, ಅದಕ್ಕೆ ಒತ್ತಳಲ್ಲಿ ಹಾಕ್ಬಿಟ್ಟು ಬಾಣಲೆಯಲ್ಲಿ ಒತ್ಕಿದ್ದೀನಿ. ಅದು ಎಣ್ಣೆ ಕುದಿಯೋದು ಕಡಿಮೆ ಆಗಬೇಕು, ಅಲ್ಲಿ ಮಟ್ಟ ತಿರುವಿ ಹಾಕಬೇಡ್ರಿ. ಹಿಂಗೆ ತಿರುವಿ ಹಾಕೋ ಮುಂದೆ ಒತ್ತಿಕ್ಬಿಟ್ರೆ ಅಲ್ಲೇ ತುಂಡಾಗ್ಬಿಡ್ತವೆ ಅಲ್ವಾ. ನಾನು ಅದರಲ್ಲೇ ಇದು ಮಾಡಿಲ್ಲ. ನೋಡಿರಿ, ಚೆನ್ನಾಗಿ ಬರ್ತವೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರ್ರಿ. ನಮಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಅಮ್ಕಿದ್ರೆ ತಾವೇ ಚೆನ್ನಾಗಿ ಬರ್ತವೆ, ಮುರಿದು ಬಿಡ್ತವೆ. ನೋಡಿ ಹೆಂಗೆ ಬಂದಿದ್ದಾವೆ ಅಂತ. ಅದೇ ಮುರಿದ್ರೆ ಮುರುಕು, ಹಾಗೆ ಸುತ್ತಿದ್ರೆ ಚಕ್ಕಲಿ ಅಲ್ವಾ. ನೋಡಿ, ಸುತ್ತಲೂ ಕಡೆ ಬಿಡ್ತಾ ಇರಬೇಕು. ನಾನು ಇನ್ನೊಂದಿಷ್ಟು ಇತ್ತಲ್ವ, ಅದನ್ನೂ ಎಲ್ಲ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತವೆ. ಬಾಯಲ್ಲಿಟ್ಟರೆ ಅಷ್ಟು ಟೇಸ್ಟು, ಯಾಕಂದು ಫ್ರೆಶ್ ಮಾಡಿದ್ದು ಬೆಣ್ಣೆ ಹಾಕಿರೋದಲ್ವ, ಅದಕ್ಕೆ ಚೆನ್ನಾಗಿ ಬರ್ತವೆ ಅಂತ. ನೀವು ಒಂದು ಸರಿ ಮಾಡಿ ನೋಡಿ. ಮುಟ್ಟಿದ್ರಂಗೆ ಪಳಕ್ಕಂತವೆ, ಆ ಥರ ಬಂದಿದ್ದಾವೆ. ಟ್ರೈ ಮಾಡಿ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಡೋಕೆ ಬರ್ತೈತೆ. ನನಗೆ ಮೊಮ್ಮಕ್ಕಳು ಬಂದ ತಕ್ಷಣ ಏನಾರ ಬೇಕಜ್ಜಿ ಅಂತವಲ್ವ, ಅದಕ್ಕೆ ಖಾಲಿ ಇರ್ತೇನೆಲ್ಲ ಮಾಡಿದ್ರಾಯ್ತು ಅಂತ ಮಾಡಿದ್ದೀನಿ. ಮುಟ್ಟಿದ್ರೆ ಸಾಕು, ಹಂಗೆ ಪುಳುಕ್ಕಂತಾವೆ ನೋಡಿ. ನಮ್ಮ ಭಾಷೆ ಇದು ಅನಿಸ್ಬೋದು ನಿಮಗೆ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ. ನಮಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.